ಗೈಸ್, ಸಾಯಿ ಸ್ಟಡಿ ಸರ್ಕಲ್ಗೆ ಎಲ್ರಿಗೂ ಸ್ವಾಗತ. ಈಗ ನಾವು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಕೋರಲೇಷನ್ ಚಾಪ್ಟರ್ ಅಲ್ಲಿ ಒಂದು ಚಿಕ್ಕದೊಂದು ಸಮ್ ಮಾಡೋಣ. ಈ ಸಮ್ ಮಾಡೋದಕ್ಕೆ ಮುಂಚೆ ಕೋರಲೇಷನ್ ಅಂದ್ರೆ ಏನು? ರಿಲೇಟೆಡ್ ಅಂದ್ರೆ ಕಂಪ್ಯಾರಿಷನ್. ಏನದು? ಕಂಪ್ಯಾರಿಷನ್ ಅಥವಾ ಒಂದಕ್ಕೊಂದು ನಾವು ತಾಳೆ ಮಾಡ್ತಕ್ಕಂಥದ್ದು. ಕೋರಲೇಟಿಂಗ್ ಈಸ್ ನಥಿಂಗ್ ಬಟ್ comparing between two variables. Comparing between two variables. See, with one variable, ಒಂದೇ ಒಂದು ವೇರಿಯಬಲ್ ಅಲ್ಲಿ ಕೋರಲೇಷನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಗ್ತಿದ್ಯಾ? ಕೋರಲೇಷನ್ ಮಾಡಬೇಕು ಅಂದ್ರೆ, ರಿಲೇಟ್ ಮಾಡಬೇಕು ಅಂದ್ರೆ, ಕಂಪೇರ್ ಮಾಡಬೇಕು ಅಂದ್ರೆ ವಿ ನೀಡ್ ಟೂ ಐಟಮ್ಸ್, ಟೂ ವೇರಿಯಬಲ್ಸ್. ಇಲ್ಲಿ ಒಂದು ಕ್ಲಾಸ್ ಅಲ್ಲಿ 10 ಜನ ಸ್ಟೂಡೆಂಟ್ಸ್ ಇದಾರಂತೆ. ಎಷ್ಟು ಜನ ಸ್ಟೂಡೆಂಟ್ಸ್ ಇದಾರಂತೆ? 10 ಸ್ಟೂಡೆಂಟ್ಸ್ ಇದಾರಂತೆ. ಆ 10 ಸ್ಟೂಡೆಂಟ್ಸ್ ಮ್ಯಾಥ್ಸ್ ಅಲ್ಲಿ ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ 10 ಜನ ಸ್ಟೂಡೆಂಟ್ಸ್ 1 ರಿಂದ 10, 1, 2, 3, 4, 5, 6, 7, 8, 9, 10 ಜನ ಸ್ಟೂಡೆಂಟ್ಸ್. ಒಬ್ಬೊಬ್ರು ಮ್ಯಾಥ್ಸ್ ಅಲ್ಲಿ 45, 70, 65, 30, 90, 40 ಈ ತರ ಮಾರ್ಕ್ಸ್ ತೆಗೆದಿದ್ದಾರೆ. ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಈ ತರ ಮಾರ್ಕ್ಸ್ ತೆಗೆದಿದ್ದಾರೆ. ಇವರಿಬ್ಬರು ಮಾರ್ಕ್ಸ್ ಅನ್ನ ನಾವು ಕಂಪೇರ್ ಮಾಡಿದಾಗ, ರಿಲೇಟ್ ಮಾಡಿ ನೋಡಿದಾಗ ಅವರು ಎಷ್ಟು ಡಿಫರೆನ್ಸ್ ಅಲ್ಲಿ ಇದ್ದಾರೆ, ಅಥವಾ ಎಕ್ಸಾಕ್ಟ್ ಆಗಿ 1 ಅಲ್ಲಿ ಇದಾರ, ಇಬ್ರು ಈಕ್ವಲ್ ಆಗಿದ್ದಾರೆ, ಅಥವಾ ಹೆಚ್ಚು ಕಡಿಮೆ ಇದೆಯಾ? ಹೆಚ್ಚು ಕಡಿಮೆ ಇದ್ರೆ ಎಷ್ಟು ಹೆಚ್ಚಿದ್ದಾರೆ, ಎಷ್ಟು ಕಡಿಮೆ ಇದ್ದಾರೆ, ಪಾಸಿಟಿವ್ ಅಲ್ಲಿ ಇದಾರ, ನೆಗೆಟಿವ್ ಅಲ್ಲಿ ಇದಾರ, ಅಥವಾ ಮೋರ್ ದ್ಯಾನ್ 90 ಹೈ ಡಿಗ್ರಿ ಇದಾರ, ಅಥವಾ ಬಿಲೋ 50 ಇದಾರ, ಲೋ ಡಿಗ್ರಿ ಇದಾರ, ಮಾಡರೇಟ್ ಡಿಗ್ರಿ ಇದಾರ. ಅದನ್ನ ನಾವು ಕಂಪೇರ್ ಮಾಡೋದಕ್ಕೆ ಈ ಕೋರಲೇಷನ್ ಅನ್ನೋ ಒಂದು ಟೂಲ್ ಅನ್ನ ಯೂಸ್ ಮಾಡ್ತೀವಿ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ. ಈ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಈ ಪ್ರಾಬ್ಲಮ್ ಅವನೇ ಹೇಳಿದ್ದಾನೆ. ಏನಂತ ಹೇಳಿದ್ದಾನೆ? ಕೋರಿಲೇಷನ್ ಮಾಡಿ ಮ್ಯಾಥ್ಸ್ ಗೆ ಅಸ್ಯೂಮ್ಡ್ ಮೀನ್ ಆಗಿ 40 ತಗೊಳ್ಳಿ, ಸ್ಟ್ಯಾಟಿಸ್ಟಿಕ್ಸ್ ಗೆ 50 ತಗೊಳ್ಳಿ ಅಂತ ಹೇಳಿದ್ದಾನೆ. ಕೋರಿಲೇಷನ್ ಮಾಡಬೇಕಾದ್ರೆ ನಮಗೆ 2 ಫಾರ್ಮುಲಾಸ್ ಯೂಶುವಲ್ ಆಗಿ ಯೂಸ್ ಮಾಡ್ತೀವಿ. ಒಂದು ಸಿಂಪಲ್ ಫಾರ್ಮುಲಾ, ಇನ್ನೊಂದು ಸ್ಟೆಪ್ ಡಿವಿಯೇಷನ್ ಫಾರ್ಮುಲಾ ಅಂತ ಹೇಳ್ತೀವಿ. ಯಾವಾಗ್ಲೂ ಅಷ್ಟೇ ಈ ಸಿಂಪಲ್ ಫಾರ್ಮುಲಾನ ನಾವು ಆಕ್ಚುಯಲ್ ಮೀನ್ ಅಂದ್ರೆ ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಇದನ್ನೆಲ್ಲ ಟೋಟಲ್ ಮಾಡ್ತೀವಿ. ಟೋಟಲ್ ಮಾಡಿ ಡಿವೈಡೆಡ್ ಬೈ 10 ಮಾಡ್ತೀವಿ. ನೋಡಿ ಇದನ್ನ ನೋಡಿ, 5, 10, 15, 20 ಕರೆಕ್ಟಾ? 6, 13, 19, 22, 31, 35, 40, 47, 51, 61. 61 ಅಂದ್ರೆ 610 ಡಿವೈಡೆಡ್ ಬೈ 10 ಅಂದ್ರೆ 61 ಬರುತ್ತೆ. ಏನದು? ಆಕ್ಚುಯಲ್ ಮೀನ್. ನಾವು ಮೀನ್ ಅನ್ನ 61 ಅಂತ ತಗೊಳ್ತೀವಿ. ಇಲ್ಲೂ ಹಾಗೆ ಮಾಡ್ತೀವಿ, ಡಿವೈಡೆಡ್ ಬೈ 10 ಮಾಡ್ತೀವಿ, ಎಷ್ಟು ಒಂದಷ್ಟು ಬರುತ್ತೆ. ಬಟ್ ಪ್ರಾಬ್ಲಮ್ ನಲ್ಲಿ ಅವನು ಸ್ಪೆಸಿಫಿಕ್ ಆಗಿ ಏನಂತ ಹೇಳಿದ್ದಾನೆ? ನೀವು ಆಕ್ಚುಯಲ್ ಮೀನ್ ಅಲ್ಲ, ಅಸ್ಯೂಮ್ಡ್ ಮೀನ್ ಆಗಿ ತಗೊಳ್ಳಿ ಅಂತ ಹೇಳಿದ್ದಾನೆ. ಏನಂತ ತಗೊಂಡಿದ್ದಾನೆ? ಅಸ್ಯೂಮ್ಡ್ ಮೀನ್ ಆಗಿ. ಅಸ್ಯೂಮ್ಡ್ ಮೀನ್ ಆಗಿ ನಾನು ಮ್ಯಾಥ್ಸ್ ನ ಎಕ್ಸ್ ಅಂತ ಕರಿತೀನಿ, ಸ್ಟ್ಯಾಟಿಸ್ಟಿಕ್ಸ್ ನ ವೈ ಅಂತ ಕರಿತೀನಿ. ಮ್ಯಾಥ್ಸ್ ನ ಎಕ್ಸ್, ಸ್ಟ್ಯಾಟ್ಸ್ ನ ವೈ ಅಂತ ತಗೋಣ. ಈಗ ನಾವು ಡಿವಿಯೇಷನ್ ಮಾಡಬೇಕು ಅಂದ್ರೆ ಡಿಎಕ್ಸ್ ತಗೊಳ್ಬೇಕು. ಡಿಎಕ್ಸ್ ತಗೊಳ್ಬೇಕು ಅಂದ್ರೆ ಎಕ್ಸ್ ಮೈನಸ್ ಎ ಅಂತ ಹೇಳ್ತೀವಿ. ಅಸ್ಯೂಮ್ಡ್ ಮೀನ್ ಎ ಎಷ್ಟು ತಗೊಂಡಿದ್ದೀವಿ? 40 ಅಂತ ತಗೊಂಡಿದ್ದೀವಿ. ಪ್ರಾಬ್ಲಮ್ ನಲ್ಲಿ ಅವನೇ ಕೊಟ್ಟಿದ್ದಾನೆ. ಕರೆಕ್ಟ್ ಇದಪ್ಪ? ಹಾಗಾದ್ರೆ 45 ಮೈನಸ್ 40 ಅಂದ್ರೆ 5, 70 ಮೈನಸ್ 40 ಅಂದ್ರೆ 30, 65 ಮೈನಸ್ 40 ಅಂದ್ರೆ 25, 30 ಮೈನಸ್ 40 is minus 10, 90 ಮೈನಸ್ 40 is 50, 40 ಮೈನಸ್ 40 is 0, 50 ಮೈನಸ್ 40 is 10, 75 minus 40 is 35, 85 minus 40 is 45, 60 minus 40 is 20. ಕರೆಕ್ಟಾ? ಡಿವಿಯೇಷನ್ ತಗೊಂಡ್ವಿ. ಈ ಡಿವಿಯೇಷನ್ ಅನ್ನ ಏನ್ ಮಾಡೋಣ? ಸ್ಕ್ವೇರ್ ಮಾಡ್ಕೋಣ. ಡಿಎಕ್ಸ್ ಸ್ಕ್ವೇರ್. ಸ್ಕ್ವೇರ್ ಅಂದ್ರೆ 5 5 25. ಕರೆಕ್ಟಾ? ಕ್ಯಾಲ್ಕುಲೇಟರ್ ತಗೊಳ್ಬೇಕು, ಪಟ ಪಟ ಅಂತ ಹೇಳ್ತಾ ಇರಬೇಕು. 30 into 30 ಅಂದ್ರೆ 900, 25 into 25 ಅಂದ್ರೆ 625, minus 10 into minus 10 ಅಂದ್ರೆ plus 100, 50 into 50 is 2500. Correcta? Yes. This is 0, 100, 35 into 35, 1225, 45 into 45, 2025. ಈಗ ನಮಗೆ dx ಸ್ಕ್ವೇರ್ ಟೋಟಲ್ ಅವಶ್ಯಕತೆ ಇದೆಯಾ? ಎಸ್ ಇದೆ. ಯಾಕೆ? ಫಾರ್ಮುಲಾ ಹೇಳ್ತಾ ಇದೆ. ಕರೆಕ್ಟಾ? ಫಾರ್ಮುಲಾ ಏನ್ ಹೇಳ್ತಾ ಇದೆ? dx ಸ್ಕ್ವೇರ್ ಬೇಕು ಅಂತ ಹೇಳ್ತದೆ. dx ಟೋಟಲ್ ಬೇಕಾ? ಎಸ್, ಅದು ಕೂಡ ಟೋಟಲ್ ಬೇಕು. ಹಾಗಾದ್ರೆ dx ಅನ್ನ ಟೋಟಲ್ ಮಾಡೋಣ, dx ಸ್ಕ್ವೇರ್ ಅನ್ನು ಕೂಡ ಟೋಟಲ್ ಮಾಡೋಣ. ಈಗ dx ಟೋಟಲ್ ಮಾಡಿದ್ರೆ 5, 10, 15,
20, 22, 4, 8, 11, 12, 17, 19, 22, 220 ಆಯ್ತು. 220 ಮೈನಸ್ ಅಂದ್ರೆ 10 ಅಂದ್ರೆ 210 ಬರುತ್ತೆ. ಕರೆಕ್ಟ್ ಏನಪ್ಪಾ? ಈಗ ಇದನ್ನ ಟೋಟಲ್ ಮಾಡಿದ್ರೆ 5, 7,900. ಅಲ್ಲಿಗೆ dx ಬಂತು, dx ಸ್ಕ್ವೇರ್ ಬಂತು. ಕರೆಕ್ಟಾ? ಅಲ್ಲಿಗೆ ಇದಕ್ಕೆ ಒಂದು ಲೈನ್ ಹಾಕೋಣ. ಈಗ dy ಮಾಡೋಣ. ಈಸಿ ಇದೆಯಾ ಇಲ್ವಾ? ನೋಡಿ, ಅದನ್ನ ನಾನು ಹೇಳ್ತಾ ಇರೋದು. ಫಾರ್ಮುಲಾ ನೋಡಿದಾಗ ದೊಡ್ಡ ತಾಪತ್ರಯ ತರ ಕಾಣಿಸುತ್ತೆ, ಬಟ್ ಮಾಡ್ತಾ ಇದ್ರೆ ಬಹಳ ಈಸಿ ಅಂತ ಅನ್ಸುತ್ತೆ. ಈಗ dy ಅಂದ್ರೆ dy ನ ಡಿವಿಯೇಷನ್ ತಗೊಂಡ್ರೆ y ಮೈನಸ್ a, ಇದು ಎಷ್ಟು ತಗೊಂಡಿದೀವಿ? 50 ಅಂತ ತಗೊಂಡಿದ್ವಿ. ಅವನೇ ಹೇಳಿದಾನೆ ಪ್ರಾಬ್ಲಮ್ ನಲ್ಲಿ, ಸ್ಟ್ಯಾಟಿಸ್ಟಿಕ್ಸ್ ನ 50 ಅಂತ ತಗೊಳ್ಳಿ ಅಂತ ಹೇಳಿದ್ದಾನೆ. ಈಗ 35 ಮೈನಸ್ 50 ಅಂದ್ರೆ ಮೈನಸ್ 15 ಪ್ಲಸ್ 40 ಪ್ಲಸ್ 20 ಮೈನಸ್ 10 ಮೈನಸ್ 10, ಇದು ಪ್ಲಸ್ 45, ಇದು ಮೈನಸ್ 10, ಇದು ಪ್ಲಸ್ 10, ಇದು ಪ್ಲಸ್ 30 ಪ್ಲಸ್ 30 0. ಕರೆಕ್ಟ್ ಏನಪ್ಪಾ? ಈಗ dy ಸ್ಕ್ವೇರ್ ಮಾಡ. 15 ಇಂಟು 15 ಅಂದ್ರೆ 225, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ನೋಡಿ ಕರೆಕ್ಟ್ ಆಗಿ ನಾನು ತಪ್ಪಾಗ್ಬಿಟ್ರೆ 400 ಇಂಟು 40 ಇಂಟು 14 ಅಂದ್ರೆ 1600, 400, 100, 45 ಇಂಟು 45 ಮಾಡಿ 2025, 30 ಇಂಟು 30 900, 0. ಈಗ dy ಸ್ಕ್ವೇರ್ ನು ಟೋಟಲ್ ಮಾಡಿ, dy ನು ಟೋಟಲ್ ಮಾಡಿದ್ರೆ ಇಲ್ಲಿ ಮೈನಸ್ 10 ಮೈನಸ್ 10 ಮೈನಸ್ 20 ಮೈನಸ್ 35 ಇದೆ, ಮೈನಸ್ 35 ಇದೆ, ಪ್ಲಸ್ ಎಷ್ಟಿದೆ? 60 70 115 60 175, 175 35 ಹೋದ್ರೆ 140. ಕರೆಕ್ಟಾ? ಈಗ ಇದನ್ನು ಟೋಟಲ್ ಮಾಡೋಣ. 6,350. ಅಲ್ಲಿಗೆ dy ಬಂತು, dy ಸ್ಕ್ವೇರ್ ಬಂತು. ಸೊ ವಿ ಗಾಟ್ ಇಟ್ ಎವ್ರಿಥಿಂಗ್. ಕರೆಕ್ಟಾ? ಈಗ ನೆಕ್ಸ್ಟ್ ಲಾಸ್ಟ್ ಏನ್ ಬೇಕು ನಮ್ಗೆ? dx ಬಂದಿದೆ, dy ಬಂದಿದೆ, dx ಸ್ಕ್ವೇರ್ ಬಂದಿದೆ, dy ಸ್ಕ್ವೇರ್ ಬಂದಿದೆ. ಈ dy dx ಆಲ್ರೆಡಿ ಮಾಡಿದ್ದೀವಿ. ಕರೆಕ್ಟಾ? ಈಗ ಏನ್ ಬೇಕು ನಮಗೆ? dx ಇಂಟು dy ಬೇಕು. ಈಗ ಇದಕ್ಕೂ ಒಂದು ಲೈನ್ ಹೇಳ್ಬಿಡ್ತೀನಿ, dx ಇಂಟು dy. ನೋಡಿ, dx ಯಾವ್ದಪ್ಪ? dx ಅಂದ್ರೆ ಇದು, dy ಅಂದ್ರೆ ಯಾವ್ದು? ಇದು. ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಕರೆಕ್ಟಾ? ನೋಡಿ, 15 75, ಪ್ಲಸ್ ಇಂಟು ಪ್ಲಸ್ ಪ್ಲಸ್, 4 3s are 12, 1200, 25 2s are 500, ಪ್ಲಸ್ ಇಂಟು ಪ್ಲಸ್ ಪ್ಲಸ್. ಕರೆಕ್ಟಾ? ನೆಕ್ಸ್ಟ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 100, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಷ್ಟು ಬರುತ್ತೆ ಹೇಳಿ? 4 5 20, 14 20, 2250. ಇದು 0, ಇದು 100, 35 ಇಂಟು 30 1050, 45 ಇಂಟು 30 1350, ಇದು 0. ಈಗ ಇದನ್ನು ಟೋಟಲ್ ಮಾಡ. ಇದು 75 15 ಎಲ್ಲ ತಗೊಳ್ಳಿ. 5 10 15 15 1 4 6 7 12 14 1 2 3 4 6,550. 550 ಆಯ್ತಾ? Yes sir. ಓಕೆ, ಮೈನಸ್ 75, 6,475. ಎಲ್ಲ ಮುಗಿತಪ್ಪ. ಕರೆಕ್ಟ್ ಏನಪ್ಪ? ಈಗ ಈ ಫಾರ್ಮುಲಾ ಅಲ್ಲಿರೋದೆಲ್ಲ ಹಾಕೋಣ. ಈಗ ಸಮೇಶನ್ dx ಇಂಟು dy ಎಷ್ಟಪ್ಪ? 6475. ಕರೆಕ್ಟ್ ಏನಪ್ಪ? ಮೈನಸ್ ಸಮೇಶನ್ dx ಎಷ್ಟಿದೆಯಪ್ಪ? 210. dy ಎಷ್ಟಿದೆಯಪ್ಪ? 140. n ಅಂದ್ರೆ ಎಷ್ಟಿದೆಯಪ್ಪ? 10 ಇದೆ. ಕರೆಕ್ಟ್ ಏನಪ್ಪ? ಕರೆಕ್ಟಾ ಇಲ್ವಾ? ಎಸ್ ಅಂದ್ರೆ ಎಸ್ ಅನ್ನು, ಇಲ್ಲ ಅಂದ್ರೆ ಇಲ್ಲ. dx ಸ್ಕ್ವೇರ್ ಎಷ್ಟಿದೆ? 7,900 ಮೈನಸ್ 210 divided by 10 whole square into summation dy square ಎಷ್ಟಿದೆ? 6,350, 140 divided by 10 whole square whole 2.
ಕರೆಕ್ಟ್ ಏನಪ್ಪಾ? Yes, sir. ಈಗ ನಿಧಾನಕ್ಕೆ ಮಾಡೋಣ, ಅರ್ಜೆಂಟ್ ಏನೂ ಇಲ್ಲ. ಈಗ 6475 ಹಾಗೆ ಬರೆಯೋಣ. ನೋಡಿ 210 minus 140 ಅಂದ್ರೆ 70 ಬರುತ್ತೆ. ಕರೆಕ್ಟಾ? 70 divided by 10 ಅಂದ್ರೆ ಎಷ್ಟು ಬರುತ್ತೆ? 7 ಬರುತ್ತೆ. ಕರೆಕ್ಟ್ ಏನಪ್ಪಾ? Yes. ಈಗ 7900 ಮೈನಸ್ ನೋಡಿ 210 divided by 10 ಅಂತ ಹೇಳಿದ್ರೆ 21. 21. ಕರೆಕ್ಟ್ ಏನಪ್ಪಾ? Yes, sir. 21 into 21 441. 441. ಕರೆಕ್ಟ್ ಏನಪ್ಪಾ? Yes, sir. ಇದನ್ನ ಬ್ರಾಕೆಟ್ ಅಲ್ಲಿ ಹಾಕೊಂಡು ಇಂಟು 6350 ಮೈನಸ್ 140 ಡಿವೈಡೆಡ್ ಬೈ 10 ಅಂದ್ರೆ 14. 14 into 14 196. 196. ಕರೆಕ್ಟ್ ಏನಪ್ಪಾ? Yes, sir. ಎಸ್ ಆರ್ ನೋ? Yes, sir. ಈಗ ಇದರಲ್ಲಿ ಎಷ್ಟು ಬರುತ್ತೆ? 8 6 4 6468. ಕರೆಕ್ಟಾ? Yes, sir. ಡಿವೈಡೆಡ್ ಬೈ ನೋಡಿ 7900 ಮೈನಸ್ 441 7459 ಹಾಗೆ 6350 ಮೈನಸ್ 196 6154. ಈಗ ನಿಮಗೆ ಇದು ಕಷ್ಟ ಆಯಿತು ಅಂತ ಹೇಳಿದ್ರೆ ಇದಕ್ಕೂ ಸೆಪರೇಟ್ ಆಗಿ ರೂಟ್ ತೆಗಿರಿ, ಅದಕ್ಕೆ ಸೆಪರೇಟ್ ಆಗಿ ಹೋಗುತ್ತೆ, ಎರಡು ಒಂದೇ. ಓಕೆನಾ? ಈಗ 6468 ಡಿವೈಡೆಡ್ ಬೈ 7459 ಗೆ ರೂಟ್ ಎಷ್ಟು? 86.36. 36. 6154 ಗೆ ರೂಟ್ ಎಷ್ಟು? 78.44. ಈಗ 6468 ಡಿವೈಡೆಡ್ ಬೈ ಇವೆರಡು ಮಲ್ಟಿಪ್ಲೈ ಮಾಡಿ 774.07. ಓಕೆ, ಎಷ್ಟು ಬರುತ್ತೆ ಹೇಳಿ? 0.98. 9 ಎಷ್ಟು ಬರ್ತಾ ಇದೆ? 0.95 ಬರ್ತಾ ಇದೆ. ನೋಡಿ, ಯಾವಾಗ್ಲೂ ಅಷ್ಟೇ ಯಾವುದೇ ಕೋರಲೇಷನ್ ಪ್ರಾಬ್ಲಮ್ ಮಾಡಿ ನಿಮಗೆ ಬಂದಿರೋ ಆನ್ಸರ್ ಏನಾದ್ರು 1 ಅಥವಾ ಅದಕ್ಕಿಂತಲೂ 1ಗಿಂತಲೂ ಜಾಸ್ತಿ ಬಂತು ಅಂತ ಇಟ್ಕೊಳ್ಳಿ, ಪಕ್ಕಾ ತಪ್ಪು ಮಾಡಿದ್ದೀರಾ ಅಂತ ಅರ್ಥ. ಏನದು? ಪಕ್ಕಾ ತಪ್ಪು ಮಾಡಿದ್ದೀರಾ. 1 ಅಥವಾ 1ಗಿಂತಲೂ ಕಡಿಮೆ ಬಂದ್ರೆ ಅದು ಮೈನಸ್ ಆದ್ರೂ ಆಗಿರ್ಬೋದು, ಪ್ಲಸ್ ಆದ್ರೂ ಆಗಿರ್ಬೋದು. ಇದರ ಪ್ಲಸ್ ಆರ್ ಮೈನಸ್, ಇಟ್ ಶುಡ್ ಬಿ ಈಕ್ವಲ್ಸ್ ಟು 1 ಆರ್ ಲೆಸ್ ದ್ಯಾನ್ ಈಕ್ವಲ್ಸ್ ಟು 1. ಲೆಸ್ ದ್ಯಾನ್ ಈಕ್ವಲ್ಸ್ ಟು 1 ಅಂದ್ರೆ 95% ಅಷ್ಟು, 0.95 ಅಂದ್ರೆ ಅರ್ಥ ಏನು? 95% ಅಷ್ಟು ಮ್ಯಾಥ್ಸ್ ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಇಬ್ಬರದು ಕೂಡ 10 ಜನದ ಸ್ಟೂಡೆಂಟ್ಸ್ ಕೂಡ ಹೊಂದಾಣಿಕೆ ಆಗ್ತಾ ಇದೆ. ಹೈ ಪಾಸಿಟಿವ್ ಕೋರಲೇಷನ್. ಏನಿದು? ಹೈ ಪಾಸಿಟಿವ್ ಕೋರಲೇಷನ್. ಆಲ್ ಆಫ್ ಯು ಗಾಟ್ ಇಟ್? ಇದೇನಿದು? ಹೈ ಪಾಸಿಟಿವ್ ಕೋರಲೇಷನ್. ಈ ಮಾರ್ಕ್ಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅಲ್ವಾ ನಿಮ್ಗೆ? ನೋಡಿ, 45 35 70 90 65 70 30 40 90 95 40 40 ಹೆಚ್ಚು ಕಡಿಮೆ ಎಲ್ಲರೂ ಏನಾಗಿದ್ದಾರೆ? ಈಕ್ವಲ್ ಆಗಿ ತೆಗೆದಿದ್ದಾರೆ. ಆಮೇಲೆ ರೈಟ್ ಅವ್ರನ್ನು. ಸೊ ಅದಕ್ಕೋಸ್ಕರನೇ ನಾವಿಲ್ಲಿ ಪಾಸಿಟಿವ್ ಕೋರಲೇಷನ್ ಅಂತ ಹೇಳ್ತೀವಿ. ಆಲ್ ಆಫ್ ಯು ಗಾಟ್ ಇಟ್? ಅರ್ಥ ಆಯ್ತಾ? ಪಕ್ಕ ಅರ್ಥ ಆಯ್ತಾ? ಓಕೆ, ಇದನ್ನ ಬರ್ಕೊಡಿ. ಬರ್ಕೋತೀರಾ? ಫೋಟೋ ತಗೋತೀರಾ? ತಗೊಳ್ಳಿ.